ವಿಜಯನಗರ ಸಾಮ್ರಾಜ್ಯ ಸರ್ವನಾಶ ಆಗ್ಲಿ ಅಂತೇಳಿ ಶಾಪ ಹಾಕಿ ಅಲ್ಲಿಂದ ನದಿಗ್ ಜಿಗ್ದ ಭೀಮಾ ನದಿ ದಡಕ್ ಬಂದು ಪ್ರತ್ಯಕ್ಷ ಆಗಿರೋ ಈ ದೇವಿ ಬಗ್ಗೆ ಗೊತ್ತೇನ್ರಿ ನಿಮ್ಗೆ? ನಮಸ್ಕಾರ ರೀ ಕರ್ನಾಟಕ. ನಾವು ಇವತ್ತು ನಮ್ಮೂರಿಂದ 150 ಕಿಲೋಮೀಟರ್ ಇರೋ ಗತ್ತರಗಿ ಕ್ಷೇತ್ರಕ್ಕೆ ಬಂದಿದೀವಿ. ಅದೇ ನಮ್ಮ ಗತ್ತರಗಿ ಭಾಗ್ಯವಂತಿ ದೇವಿ ದರ್ಶನ ಮಾಡ್ಕೊಳಕ್ರಿ. ಇಲ್ಲಿ ನಮ್ಮ ಕನ್ನಡ ಫಿಲಂ ಒಂದು ಶೂಟ್ ಆಗೈತ್ರಿ. ಅದೇ ದೇವರಕೊಟ್ಟ ತೆಂಗಿ ಪಿಕ್ಚರ್ ರೀ. ವಿಜಯನಗರ ಸಾಮ್ರಾಜ್ಯ ಕುಲದೇವಿಯಾಗಿ ಈ ದೇವಿ ಇರ್ತಾಳ. ತಲಾತರದಿಂದ ಎಲ್ಲ ರಾಜ್ಯರು ಈ ದೇವಿಗೆ ಪೂಜಿಸುತ್ತಾ ಆರಾಧಿಸುತ್ತಾ ಬಂದಿರುತ್ತಾರು. ಇದರಿಂದ ವಿಜಯನಗರ ಸಾಮ್ರಾಜ್ಯ ಬಹಳ ಮಟ್ಟಿಗೆ ಬೆಳೆದಿರ್ತೈತಿ. ಅದ್ರ ರಾಜ್ಯದ ಕೊನೆ ರಾಜ್ಯ ಈ ದೇವಿಗೆ ಪೂಜಿಸ ಬಿಡ್ತಾನು, ನಿರ್ಲಕ್ಷ್ಯ ಮಾಡ್ತಾನು. ಅದಕ್ಕ ದೇವಿ ಸಿಟ್ ಮಾಡ್ಕೊಂಡು ರಾಜನ್ ಕನ್ಸೊಳಗ ಬಂದು ರಾಜ ಸರ್ವನಾಶ ಆಗ್ಲಂತ ಶಾಪ ಹಾಕಿ ಅಲ್ಲಿಂದ ನದಿಗ್ ಜಿಗಿತಾಳು. ಅಲ್ಲಿಂದ ಭೀಮಾ ನದಿ ದಡದೊಳಗ ಅಂದ್ರ ಗತ್ತಿರಿಗಿ ಗ್ರಾಮದೊಳಗ ಬಂದು ಈ ದೇವಿ ಪ್ರತ್ಯಕ್ಷ ಆಗ್ತಾಳು. ಪುರಾಣಗಳ ಪ್ರಕಾರ ಈ ಸ್ಟೋರಿ ಐತಿ. ನಿಮ್ ಪ್ರಕಾರ ಯಾವ ಸ್ಟೋರಿ ಐತಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮೊದಲೆಲ್ಲ ಇಲ್ಲಿ ಸಿಡಿ ಆಡೋ ಪದ್ಧತಿ ಇತ್ತಂತ, ಈಗ ಸದ್ಯಕ್ಕ ಎಲ್ಲ ಬಂದ್ ಮಾಡಿದಾರಂತ. ಉತ್ತರ ಕರ್ನಾಟಕ ಒಳಗ ಸಿಂಚೋಳಿ ಮಾಯಕ್ಕ ಸೌದತ್ತಿ ಎಲ್ಲ ಹೆಂಗ್ ದೇವ್ರ ಅದಾರ ನೋಡ್ರಿ, ಸೇಮ್ ಹಂಗ ಗತ್ತರಿಗೆ ಭಾಗ್ಯವಂತಿ ದೇವಿನೂ ಅದಾಳ್ರಿ. ಈ ದೇವಿಗೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದಾನು ಭಕ್ತರು ಬರ್ತಾರೋ, ಹಾಗೆ ಹೊರ ರಾಜ್ಯದಿಂದಾನು ಬರ್ತಾರು. ಇಲ್ಲಿನ ವಿಶೇಷ ಆಕರ್ಷಕ ಏನಂದ್ರೆ ಇಲ್ಲಿರೋ ದೇವಿ ಮೂರ್ತಿ. ಇಲ್ಲಿ ನೀವು ಬಂದೋಗ್ಬೋದು, ಫ್ಯಾಮಿಲಿ ಜೊತೆ ಫೋಟೋ ಶೂಟ್ ಮಾಡ್ಕೋಬಹುದು. ಗತ್ತರಿಗೆ ಇದು ನಮ್ಮ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕು ಒಳಗ್ ಬರ್ತೈತಿ. ಮಸ್ತಾಗಿ ದೇವಿ ದರ್ಶನ ಮಾಡ್ಕೊಂಡು ನಾವು ಹೊಂಟಿವ್ರಿ ಮನೆ ಕಡೆ. ಇವತ್ತಿನ ವಿಡಿಯೋ ಇಷ್ಟೇ ರೀ ಅಪ್ಪ. ಇಷ್ಟ ಆದ್ರೆ ಒಂದ್ ಲೈಕ್, ಒಂದ್ ಫಾಲೋ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ.